ಆಸ್ಪತ್ರೆಯಲ್ಲಿ ಕನ್ಸಲ್ಟೆಂಟ್ ಎಂಡೋಕ್ರೈನಾಲಜಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಂದು ಇನ್ಸುಲಿನ್ ಅಂದ್ರೆ ಏನು ಮತ್ತೆ ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ. ಮೊದಲನೇದಾಗಿ ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನ್. ನಮ್ಮ ಪ್ಯಾಂಕ್ರಿಯಾಸ್ ನಲ್ಲಿ ಉತ್ಪತ್ತಿ ಮಾಡೋದು ಇನ್ಸುಲಿನ್ ಹಾರ್ಮೋನ್. ಇದು ಏನ್ ಕೆಲಸ ಮಾಡುತ್ತೆ? ನಮ್ಮ ಆಹಾರ, ನಾವು ಏನೇ ಆಹಾರ ತಗೊಂಡ್ರು ಅದು ಗ್ಲೂಕೋಸ್ ಆಗಿ ಡೈಜೆಸ್ಟ್ ಆಗುತ್ತೆ. ಒಂದು ಸತಿ ಡೈಜೆಸ್ಟ್ ಆದ್ಮೇಲೆ ಗ್ಲೂಕೋಸ್ ಆಗಿ ಅದು ರಕ್ತದಲ್ಲಿ ಹೀರ್ಕೊಳ್ಳುತ್ತೆ. ಆ ಹೀರ್ಕೊಂಡಿರುವುದನ್ನ ಒಂದೇ ಮಟ್ಟದಲ್ಲಿ ಉಳಿಸ್ಲಿಕ್ಕೆ ಬೇಕಾಗಿರುವಂತಹ ಹಾರ್ಮೋನ್ ಇನ್ಸುಲಿನ್. ನಾವು ಹೇಗೆ ಬಾಗಿಲಿಂದ ಒಳಗೆ ಬರ್ಲಿಕ್ಕೆ ನಮ್ಗೆ ಬೀಗದ ಕೈ ಬೇಕು, ಅದೇ ತರ ನಮಗೆ ಇನ್ಸುಲಿನ್ ಗ್ಲೂಕೋಸ್ ನಮ್ಮ ಜೀವಕಣಗಳಿಗೆ ಸಿಗ್ಲಿಕ್ಕೆ ಒಂದು ಬೀಗದ ಕೈ. ಆ ಇನ್ಸುಲಿನ್ ಇಲ್ಲದೆ ಹೋದರೆ ಏನಾಗುತ್ತೆ? ರಕ್ತನಾಳಗಳಲ್ಲೇ ಬ್ಲಡ್ ಗ್ಲೂಕೋಸ್ ಅಥವಾ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾಗುತ್ತೆ. ಆದ್ರೆ ನಮ್ಮ ಜೀವಕಣಗಳಿಗೆ ಗ್ಲೂಕೋಸ್ ಸಿಗೋದಿಲ್ಲ. ಹಾಗಾಗಿ ತೂಕ ಇಳಿಯೋದು ಆಗ್ಲಿ, ಸುಸ್ತಾಗೋದು, ಪದೇ ಪದೇ ಹೊಟ್ಟೆ ಹಸಿವಾಗೋದು, ಶುಗರ್ ಮಟ್ಟ ರಕ್ತದಲ್ಲಿ ಏರಿದಾಗ ಅದು ಕಿಡ್ನಿ ಮೂಲಕ ಫಿಲ್ಟರ್ ಆಗಿ ಯೂರಿನ್ ನಲ್ಲಿ ಬರುತ್ತೆ. ಸೊ ಬ್ಲಡ್ ಶುಗರ್ ಬೇರೆ, ಯೂರಿನ್ ಶುಗರ್ ಬೇರೆ ಅಲ್ಲ. ಬ್ಲಡ್ ಅಲ್ಲಿ ಅಥವಾ ರಕ್ತದಲ್ಲಿ ಸಕ್ಕರೆ ಮಟ್ಟ ಹೆಚ್ಚಾದ್ರೆ ಯೂರಿನ್ ಅಲ್ಲಿ ಕೂಡ ಗ್ಲೂಕೋಸ್ ಹೆಚ್ಚಾಗುತ್ತೆ. ಸೊ ಹಾಗಾಗಿ ಯೂರಿನ್ ಅಥವಾ ಮೂತ್ರ ಪದೇ ಪದೇ ಹೋಗ್ಬೇಕಾಗ್ಬೋದು, ಬಾಯಾರಿಕೆ ಆಗ್ಬೋದು. ಸೊ ಇನ್ಸುಲಿನ್ ಅನ್ನೋದು ಒಂದು ಅತ್ಯಗತ್ಯ ಹಾರ್ಮೋನ್. ಇದಿಲ್ಲದೆ ಹೋದವರಿಗೆ ನಾವು ಆಚೆಯಿಂದ ಇನ್ಸುಲಿನ್ ಕೊಡ್ಬೇಕಾಗತ್ತೆ. ಅಂದ್ರೆ ನಾವು ಸಿರಿಂಜ್ ಮೂಲಕ ಇನ್ಸುಲಿನ್ ಕೊಡ್ಬೋದು ಅಥವಾ ಪೆನ್ ಮೂಲಕ ಇನ್ಸುಲಿನ್ ಕೊಡ್ಬೋದು. ಇನ್ಸುಲಿನ್ ಪೆನ್ನಲ್ಲಿ ಕೊಟ್ರು ಸಿರಿಂಜಲ್ಲಿ ಕೊಟ್ರು ಔಷಧಿ ಒಂದೇ, ಆದ್ರೆ ಕೊಡೋ ವಿಧಾನ ಮಾತ್ರ ಬೇರೆ ಬೇರೆ. ನಾವು ನೋಡ್ಬೋದು ಇನ್ಸುಲಿನ್ಗೆ ಎರಡು ವಿಧಾನ. ಒಂದು ಬಾಟಲ್ ಮೂಲಕ ಕೊಡೋದು. ಈ ಬಾಟಲ್ ನಲ್ಲಿ ಇನ್ಸುಲಿನ್ ತುಂಬಿಸಿರ್ತಾರೆ. ಇದನ್ನ ಸಿರಿಂಜ್ ಮೂಲಕ ನಾವು ಎಳೆದುಕೊಂಡು ಅದರಲ್ಲಿ ಯೂನಿಟ್ ಎಷ್ಟು ಬೇಕು ನಾವು ನೋಡಿ ಅದನ್ನ ನಾವು ತಗೋಬಹುದು. ಅಥವಾ ಪೆನ್ ನಲ್ಲಿ, ಇದು ಪೆನ್, ಇದರಲ್ಲಿ ಸಣ್ಣ ಸೂಜಿ ಇರ್ತದೆ, ಒಳಗಡೆ ಔಷಧಿ ತುಂಬಿಸಿರ್ತಾರೆ. ಈ ಔಷಧಿ ನಾವು ಇದನ್ನ 0, 1, 2 ಈ ತರ ಸೆಟ್ ಮಾಡಿ ನಂಬರ್ ಅಥವಾ ಯೂನಿಟ್ಸ್ ಇದರಲ್ಲಿ ಸೆಟ್ ಮಾಡಬಹುದು. ಸೆಟ್ ಮಾಡಿ ನಂತರ ಇದನ್ನ ತಗೋಬಹುದು. ಸೊ ಇದು ಎರಡು ವಿಧಾನಗಳು ಇನ್ಸುಲಿನ್ ತಗೊಳ್ಳಿ.